ನೀವೇನಾದರೂ ಭಾರತದಲ್ಲಿ ಸ್ಟಾರ್ಟಪ್ಪನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಬಹಳಷ್ಟು ಪ್ರಿಪರೇಷನ್ಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ನೀವು ವೆಲ್ ಪ್ರಿಪರೇಷನ್ ಇಲ್ಲದೆ ಹಾಗೆ ಸುಮ್ಮನೆ ಜೋಶಿನಲ್ಲಿ ನಿಮ್ಮ ಸ್ಟಾರ್ಟಪ್ಪನ್ನು ಶುರು ಮಾಡಿದರೆ ಮುಂದೆ ಫೇಲ್ಯೂರ್ ಬಂದು ನಿಮ್ಮ ಕಪಾಳಕ್ಕೆ ಹೊಡೆಯುತ್ತೆ. ಅದಕ್ಕಾಗಿ ಸ್ಟಾರ್ಟಪ್ಪನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವು ಸರಿಯಾದ ಪ್ರಿಪರೇಷನ್ಗಳನ್ನು ಮಾಡ್ಕೋಬೇಕು. ಭಾರತದಲ್ಲಿ ಸ್ಟಾರ್ಟಪ್ ಫೇಲ್ಯೂರ್ ರೇಷೋ ತುಂಬಾ ಇದೆ. ಭಾರತದಲ್ಲಿ 90%ಗಿಂತಲೂ ಹೆಚ್ಚಿನ ಸ್ಟಾರ್ಟಪ್ಗಳು ಆರಂಭದ 5 ವರ್ಷಗಳಲ್ಲಿಯೇ ಫೇಲ್ ಆಗ್ತವೆ ಮತ್ತು ಕ್ಲೋಸ್ ಆಗಿಬಿಡ್ತವೆ. ಅದಕ್ಕಾಗಿ ನೀವು ನಿಮ್ಮ ಸ್ಟಾರ್ಟಪ್ಪನ್ನು ಶುರು ಮಾಡುವುದಕ್ಕಿಂತ ಮುಂಚೆಯೇ ಯಾಕೆ ಭಾರತದ ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅದಕ್ಕೆ ಸರಿಯಾದ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡ ನಂತರವೇ ನಿಮ್ಮ ಸ್ಟಾರ್ಟಪ್ಪನ್ನು ಶುರು ಮಾಡಬೇಕು. ಬಹಳಷ್ಟು ಜನ ಸರ್ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸನ್ನು ನೋಡೋದು ಹೇಗೆ, ಸ್ಟಾರ್ಟಪ್ ಕೋರ್ಸನ್ನು ನೋಡೋದು ಹೇಗೆ ಅಂತ ಕೇಳಿದ್ದೀರಿ. ಈ ವಿಡಿಯೋದ ಕೊನೆಯಲ್ಲಿ ನಾನು ಅದರ ಬಗ್ಗೆ ಹೇಳುವೆ. ಈಗ ನಾವು ಭಾರತದ ಸ್ಟಾರ್ಟಪ್ಗಳು ಯಾಕೆ ಫೇಲ್ ಆಗ್ತವೆ ಅನ್ನೋದನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ರೀಸನ್ ನಂಬರ್ 1, ಲ್ಯಾಕ್ ಆಫ್ ಫಂಡಿಂಗ್. ಫಂಡಿಂಗ್ನ ಕೊರತೆಯಿಂದಾಗಿ ಭಾರತದ ಬಹಳಷ್ಟು ಸ್ಟಾರ್ಟಪ್ಗಳು ತುಂಬಾ ಕೆಟ್ಟದಾಗಿ ಫೇಲ್ ಆಗ್ತವೆ. ಈ ಫಂಡಿಂಗ್ ಇದೆಯಲ್ಲ, ಒಂಥರ ಫ್ಯೂಯಲ್ ಇದ್ದಂಗೆ. ಈಗ ನಿಮ್ಮ ಬೈಕು ಕಾರ್ಗಳಿರ್ತವೆ, ಅದಕ್ಕೆ ಪೆಟ್ರೋಲು ಡೀಸೆಲ್ ಹಾಕಿಸ್ತಿದ್ರೆ ಅದು ಮುಂದೆ ಹೋಗುತ್ತಾ? ಹೋಗಲ್ಲ. ಫ್ಯೂಲ್ ಇಲ್ಲದೆ ಯಾವುದೇ ಗಾಡಿ ಹೇಗೆ ಓಡಲ್ವೋ ಅದೇ ಥರ ಫಂಡಿಂಗ್ ಇಲ್ಲದೆ ಯಾವುದೇ ಸ್ಟಾರ್ಟಪ್ಪನ್ನು ಎಕ್ಸಿಕ್ಯೂಟಿವ್ ಮಾಡೋಕ್ಕಾಗಲ್ಲ, ಅದನ್ನು ಗ್ರೋ ಕೂಡ ಮಾಡೋಕ್ಕಾಗಲ್ಲ. ದುಡ್ಡಿಲ್ಲದೆ ಎಲ್ಲ ಆಗತ್ತೆ ಅನ್ನೋದು ಮೂರ್ಖರ ಒಂದು ಸಿದ್ಧಾಂತವಾಗಿದೆ. ಅದು ಬರೀ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳೋಕ್ಕೆ ಚೆನ್ನಾಗಿರುತ್ತೆ, ಬಟ್ ರಿಯಾಲಿಟಿಯಲ್ಲಿ ಮಾಡಬೇಕಂತಂದರೆ ದುಡ್ಡು ಬೇಕಾಗತ್ತೆ. ನಮಗೆ ತಾಯಿ ಗರ್ಭದಲ್ಲಿರುವಾಗಿನಿಂದ ಹಿಡಿದು ಸತ್ತ ನಂತರ ಹೂಳೋಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ಅಂಥದ್ರಲ್ಲಿ ನೀವು ಭಾರತದಂಥ ದೇಶದಲ್ಲಿ ಸ್ಟಾರ್ಟಪ್ ಮಾಡ್ತೀನಿ ಅಂತಂದರೆ ದುಡ್ಡು ಬೇಕೇ ಬೇಕು. ಸೊ ಫಂಡಿಂಗ್ನ ಕೊರತೆಯಿಂದಾಗಿಯೇ ಬಹಳಷ್ಟು ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. ಈಗ ಒಂದು ಗಿಡ ಇದೆ ಅಂತ ಅಂದ್ಕೊಳ್ಳಿ. ಈ ಗಿಡಕ್ಕೆ ನಾವು ಟೈಮ್ ಟು ಟೈಮ್ ನೀರು ಹಾಕಿದರೆ ಮಾತ್ರ ಈ ಗಿಡ ಬೆಳೆಯುತ್ತೆ. ನಾವೇನಾದರೂ ಇದಕ್ಕೆ ನೀರು ಹಾಕದಿದ್ದರೆ, ನೀರಿನ ಸಪ್ಲೈಯನ್ನು ಕಟ್ ಮಾಡಿದರೆ ಗಿಡ ಒಣಗಿ ಸತ್ತೋಗುತ್ತೆ. ಅದೇ ಥರ ಭಾರತದ ಮೆಜಾರಿಟಿ ಆಫ್ ಸ್ಟಾರ್ಟಪ್ಗಳು ಫಂಡಿಂಗ್ ಇಲ್ಲದೆ ಒಣಗಿ ಸತ್ತೋಗ್ತವೆ. ಇದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದರೆ JBL ಗ್ಯಾಂಗ್ನ ಸ್ಕ್ಯಾಮ್ಗಳು ಮತ್ತು ಕರಪ್ಷನ್ಗಳು. ಈ JBL ಗ್ಯಾಂಗ್ನವರು ಗೋರ್ಮೆಂಟ್ ಸ್ಕೀಮ್ಗಳ ಅಡಿಯಲ್ಲೂ ಕೂಡ ಯಾವುದೇ ಸ್ಟಾರ್ಟಪ್ಗೆ ಸರಿಯಾಗಿ ಲೋನನ್ನು, ಫಂಡಿಂಗನ್ನು, ಗ್ರ್ಯಾಂಟನ್ನು ತೆಗೆದುಕೊಳ್ಳೋಕ್ಕೆ ಬಿಡಲ್ಲ. ಅಲ್ಲಿ ಬರ್ತಾರೆ, ಹಗರಣ ಮಾಡ್ತಾರೆ, ಮತ್ತು ತಮ್ಮ ಹತ್ರ ಇರುವ ಸ್ವಂತ ದುಡ್ಡನ್ನು ಕೂಡ ಇನ್ವೆಸ್ಟ್ ಮಾಡಲ್ಲ. ತಾವು ಇನ್ವೆಸ್ಟ್ ಮಾಡಲ್ಲ, ಮತ್ತು ಬೇರೆ ಯಾರಾದರೂ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಬಿಡಲ್ಲ. ಸೊ ನಮ್ಮ ಭಾರತದ ಸ್ಟಾರ್ಟಪ್ ವ್ಯವಸ್ಥೆ ಹಳ್ಳ ಹಿಡಿಯೋಕ್ಕೆ ಕಾರಣ ಈ JBL ಗ್ಯಾಂಗೇ ಆಗಿದೆ. ಈ JBL ಗ್ಯಾಂಗಿನ ಕುತಂತ್ರದಿಂದಾಗಿ ಭಾರತದ ಬಹುಪಾಲು ಸ್ಟಾರ್ಟಪ್ಗಳಿಗೆ ಫಂಡಿಂಗ್ ಸಿಗಲ್ಲ, ಲೋನ್ ಸಿಗಲ್ಲ. ಅದಕ್ಕಾಗಿಯೇ ಭಾರತದ ಸ್ಟಾರ್ಟಪ್ಗಳು ಬೇಗನೆ ಫೇಲ್ ಆಗಿಬಿಡ್ತವೆ. ಈಗ ನನ್ನೇ ತೆಗೆದುಕೊಳ್ಳಿ. ಸೊ ನನಗಂತೂ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹೀಗಾಗಿ ನಾನು 8 ವರ್ಷದಿಂದ ಲೋನ್ ಇಲ್ಲದೆ ಇದ್ದರೂ ಕೂಡ, ಫಂಡಿಂಗ್ ಇಲ್ಲದೆ ಇದ್ದರೂ ಕೂಡ ಸ್ಟ್ರಗಲ್ ಮಾಡ್ತಾ ನನ್ನ ಸ್ಟಾರ್ಟಪ್ಪನ್ನು ಮುಂದೆ ಸಾಗಿಸ್ತಾ ಇರುವೆ. ಆದರೆ ಎಲ್ಲರಿಗೂ ಈ ರೀತಿ ಮಾಡೋಕ್ಕೆ ಪಾಸಿಬಲ್ ಆಗಲ್ಲ. ಯಾರಿಗೆ ತಂದೆ ತಾಯಿಗಳ ಜವಾಬ್ದಾರಿ ಇದೆನೋ, ಹೆಂಡತಿ ಮಕ್ಕಳ ಜವಾಬ್ದಾರಿ ಇದೆನೋ ಅವರಿಗೆ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಫಂಡಿಂಗ್ ಇರದಿದ್ದರೆ ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. ರೀಸನ್ ನಂಬರ್ 2, ಲ್ಯಾಕ್ ಆಫ್ ಸ್ಟಾರ್ಟಪ್ ಎಕೋಸಿಸ್ಟಮ್. ಭಾರತದಲ್ಲಿ ಸ್ಟಾರ್ಟಪ್ ಎಕೋಸಿಸ್ಟಮ್ ಇಲ್ಲ. ಹೀಗಾಗಿ ಭಾರತದ ಬಹಳಷ್ಟು ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. ಈಗ ಯುವಕರಲ್ಲಿ ಸಿಕ್ಕಾಪಟ್ಟೆ ಐಡಿಯಾಸ್ಗಳಿರ್ತವೆ, ಟ್ಯಾಲೆಂಟ್ಗಳಿರ್ತವೆ. ಬರೀ ಐಡಿಯಾಗಳಿಂದ ಏನೂ ಆಗಲ್ಲ. ನಾವು ಐಡಿಯಾವನ್ನು ತೊಗೊಂಡ್ಬಿಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಅದರ ಮೇಲೆ ಕೆಲಸ ಮಾಡಬೇಕು. ಆವಾಗ ಅದು ಸ್ಕೇಲ್ ಆಗುತ್ತೆ, ಗ್ರೋ ಆಗುತ್ತೆ, ದೇಶಕ್ಕೆಲ್ಲ ಒಳ್ಳೆಯದಾಗತ್ತೆ. ಈಗ ಒಂದು ಬೀಜ ಇದೆ ಅಂತ ಅಂದ್ಕೊಳ್ಳಿ, ಕೈಯಲ್ಲಿ ಇಟ್ಕೊಂಡ್ರೆ ಅದೇನು ಗಿಡ ಆಗಿ ಬೆಳೆಯಲ್ಲ. ಅದನ್ನು ಮಣ್ಣಲ್ಲಿ ಹಾಕಬೇಕು, ನೀರು ಹಾಕಬೇಕು, ಅದನ್ನು ಬೆಳೆಸೋದು ಹೇಗೆ ಅಂತ ಕಲಿಬೇಕು. ಅದೇ ಥರ ಸ್ಟಾರ್ಟಪ್ ಆಗಿದೆ. ಭಾರತದಲ್ಲಿ ಸ್ಟಾರ್ಟಪ್ ಮಾಡೋದಕ್ಕೆ ಸರಿಯಾದ ಗೈಡೆನ್ಸ್ ಸಿಗಲ್ಲ, ಸರಿಯಾದ ಫಂಡಿಂಗ್ ಸಿಗಲ್ಲ, ಸರಿಯಾದ ಸಪೋರ್ಟ್ ಸಿಗಲ್ಲ, ಟ್ರೈನಿಂಗು ಮತ್ತು ಮೆಂಟರ್ಶಿಪ್ ಸಿಗಲ್ಲ. ಸೊ ಸ್ಟಾರ್ಟಪ್ನ ಬಗ್ಗೆ ಕಲಿಯೋಕೆ ಸಿಗ್ತಾ ಇಲ್ಲ. ಮತ್ತು ನಾವು ಸ್ವಂತ ಸ್ಟಾರ್ಟಪ್ ಮಾಡಿದರೂ ಕೂಡ ಅದಕ್ಕೆ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಮಾರ್ಕೆಟ್ ಎಕ್ಸ್ಪೋಜರ್ ಕೊಡೋದು ಹೇಗೆ ಅನ್ನೋದಕ್ಕೆ ಸರಿಯಾದ ದಾರಿಗಳಿಲ್ಲ ಅಂತಂದಾಗ ಆ ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. ಸ್ಟಾರ್ಟಪ್ ಎಕೋಸಿಸ್ಟಮೇ ಇಲ್ಲ ಭಾರತ ದೇಶದಲ್ಲಿ.
ಗೋರ್ಮೆಂಟ್ನ ಕಡೆಯಿಂದ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಇನ್ಕ್ಯುಬೇಷನ್ ಸೆಂಟರು ಇಂತಹ ಎಲ್ಲ ಯೋಜನೆಗಳು ಬಂದುಬಿಟ್ಟಿದ್ವು. ಆ ಎಲ್ಲ ಯೋಜನೆಗಳನ್ನು JBL ಗ್ರೂಪ್ನವರು ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ತಾವು ಕೂಡ ಏನು ಸರಿಯಾಗಿ ಮಾಡಿಲ್ಲ, ಮಿಕ್ಕವ್ರಿಗೂ ಕೂಡ ಏನು ಮಾಡೋಕ್ಕೆ ಬಿಟ್ಟಿಲ್ಲ. ಎಷ್ಟು ಸರ್ಕಾರಿ ಸ್ಟಾರ್ಟಪ್ ಯೋಜನೆಗಳು ಬಂದಿದ್ವೋ ಸ್ಕೀಮ್ಗಳೆಲ್ಲವೂ ಕೂಡ ಸ್ಕ್ಯಾಮ್ಗಳೇ ಸಾಬೀತಾಗಿವೆ. ಭಾರತದಲ್ಲಿ ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ ತಾನೇ ಅವ್ರು ಬೆಳೆಯೋದು. ಇನ್ಕ್ಯುಬೇಷನ್ ಸೆಂಟ್ರಿಗೂ ತಗೋವಾಗಲೂ ಕೂಡ ಸ್ಕ್ಯಾಮ್ ಮಾಡ್ತಾರೆ, ಎಲ್ರಿಗೂ ಎಂಟ್ರಿ ಕೊಡಲ್ಲ. ಕಾಲೇಜ್ನಲ್ಲೂ ಕೂಡ ಸ್ಟಾರ್ಟಪ್ಗಳ ಬಗ್ಗೆ ಸರಿಯಾಗಿ ಕಲಿಸಲ್ಲ. ಸೊ ಹೀಗಿರುವಾಗ ಭಾರತದ ಯುವಕರು ಕಲಿಯೋದಾದರೂ ಎಲ್ಲಿಂದ? ಸೊ ಕಲಿಯೋಕೇನೆ ಆಪ್ಷನ್ ಇಲ್ಲ ಅಂತಂದರೆ ಇಕೋಸಿಸ್ಟಮ್ ಕೂಡ ಬಿಲ್ಡ್ ಆಗಲ್ಲ. ಇದಕ್ಕಾಗಿಯೇ ಭಾರತದ ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. ರೀಸನ್ ನಂಬರ್ 3, ಲ್ಯಾಕ್ ಆಫ್ ಇನೋವೇಷನ್. ಇನೋವೇಷನ್ನಿನ ಕೊರತೆಯಿಂದಾಗಿ ಬಹುಪಾಲು ಭಾರತದ ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. ಬರೀ ನಾವು ಬೇರೆ ಯಾರದ್ದೋ ನೋಡಿ ನಾನು ಸ್ಟಾರ್ಟಪ್ ಮಾಡ್ತೀನಿ ಅಂತಂದರೆ ಆ ಸ್ಟಾರ್ಟಪ್ಪು ಸಕ್ಸಸ್ಫುಲ್ ಆಗಲ್ಲ. ಭಾರತದ ಸ್ಟಾರ್ಟಪ್ಗಳಲ್ಲಿ ಇನೋವೇಷನ್ನೇ ಇಲ್ಲ ಅಂತಂದರೂ ಕೂಡ ತಪ್ಪಾಗಲ್ಲ. ಇರ್ಬೋದು ಒಂದಿಬ್ಬರು ಜನ ಯಾರೋ, ಆದರೆ ಮೆಜಾರಿಟಿ ಆಫ್ ಸ್ಟಾರ್ಟಪ್ಗಳಲ್ಲಿ, ಭಾರತದ 99.99 ಸ್ಟಾರ್ಟಪ್ಗಳಲ್ಲಿ ಯಾವುದೇ ಥರನಾದ ಇನೋವೇಷನ್ ಇಲ್ಲ. ಇನೋವೇಷನ್ನಿನ ಕೊರತೆಯಿಂದಾಗಿಯೇ ಭಾರತದ ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. USA ದವರು, ಜಪಾನ್ದವರು, ಚೈನಾದವರು ಎಲ್ಲವನ್ನ ಇನೋವೇಷನ್ ಮಾಡ್ತಾರೆ. ಅವರೇ ಏನಾಗಿದ್ದಾರೆ? ಇನೋವೇಷನ್ ಲ್ಯಾಬ್ ಆಗಿದ್ದಾರೆ. ವೆಸ್ಟ್ರನ್ ಕಂಟ್ರಿಗಳು ಸ್ಟಾರ್ಟಪ್ನ ಇನೋವೇಷನ್ ಲ್ಯಾಬ್ ಆಗಿವೆ. ಅವರು ಒಳ್ಳೊಳ್ಳೆ ಐಡಿಯಾಗಳನ್ನು, ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನು ಕಂಡುಹಿಡಿತಾರೆ. ಅದನ್ನು ನೋಡಿಬಿಟ್ಟು JBL ಗ್ಯಾಂಗ್ನವರು ಇಲ್ಲಿ ಬಂದು ಸೀದಾ ಕಾಪಿ ಪೇಸ್ಟ್ ಮಾಡ್ತಾರೆ. ಇವರಿಗೆ ಆ ಟೆಕ್ನಾಲಜಿಯನ್ನು ಹೆಂಗೆ ಬಿಲ್ಡ್ ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು, ಆಪ್ರೇಟ್ ಹೆಂಗೆ ಮಾಡೋದು, ಮ್ಯಾನ್ ಪವರನ್ನು ಎಲ್ಲಿಂದ ತರೋದು, ಟ್ಯಾಲೆಂಟನ್ನು ಹೇಗೆ ಯೂಸ್ ಮಾಡೋದು ಏನೂ ಗೊತ್ತಿರಲ್ಲ. JBL ಗ್ಯಾಂಗ್ನವ್ರ ಹತ್ರ ಏನಿದೆ? ಒಂದು ಗೌರ್ಮೆಂಟ್ ಪವರ್ ಇದೆ, ಎರಡನೇದಾಗಿ ಸಿಕ್ಕಾಪಟ್ಟೆ ದುಡ್ಡಿದೆ, ಬ್ಲ್ಯಾಕ್ ಮನಿ ಇದೆ. ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ಯಾವುದೇ ಒಂದು ವೆಸ್ಟರ್ನ್ ಸ್ಟಾರ್ಟಪ್ಪನ್ನು ಈಸಿಯಾಗಿ ಕಾಪಿ ಪೇಸ್ಟ್ ಮಾಡ್ತಾರೆ. ಸ್ಟಾರ್ಟಪ್ ಇಂಡಿಯಾ ಅಂತಂದರೆ ಏನಾಗಿದೆ ಅಂತಂದರೆ ಕಾಪಿ ಕ್ಯಾಟ್ ಫ್ಯಾಕ್ಟ್ರಿ ಆಗಿದೆ. ಇದು ನನ್ನ ಮಾತಲ್ಲ. ಈಗ ನಾನು ವೆಸ್ಟ್ರನ್ ಇನ್ವೆಸ್ಟರ್ಗಳನ್ನು ಅಪ್ರೋಚ್ ಆಗ್ತಾ ಇರುವೆ. ನನ್ನ ಸ್ಟಾರ್ಟಪ್ ಶುರುವಾಗಿ 8 ವರ್ಷ ಆಯಿತು. ಇಲ್ಲಿ ತನಕ 10,500 ಜನ ಸ್ಟೂಡೆಂಟ್ಸ್ಗಳು ಆನ್ಲೈನ್ನಲ್ಲಿ ನಮ್ಮ ಫಿಲಮ್ ಮೇಕಿಂಗ್ ಕೋರ್ಸ್ಗಳನ್ನು, ಫೈನಾನ್ಷಿಯಲ್ ಕೋರ್ಸ್ಗಳನ್ನು ಕಲಿತು ಹೋಗಿ ಅವ್ರ ಲೈಫಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ. ಸೊ ಆದರೂ ಕೂಡ ನಮಗೆ ಫಂಡಿಂಗ್ ಸಿಕ್ಕಿಲ್ಲ, ಲೋನ್ ಸಿಕ್ಕಿಲ್ಲ. ಮೊದಲು ಕನ್ನಡದಲ್ಲಿ ಕೋರ್ಸ್ಗಳನ್ನ ಕೊಟ್ಟವ್ರು ನಾವು ಮೊದಲು. ಸೊ ಇಲ್ಲಿ ಲೋನು ಫಂಡಿಂಗ್ ಸಿಗ್ತಾ ಇಲ್ಲ ಅಂಥೇಳಿ ನಾವು ಮರಾಠಿಗೆ ಹೋದ್ವಿ. ಮರಾಠಿಯಲ್ಲಿ ಆಗಲಿಲ್ಲ, ಹಿಂದಿಗೆ ಹೋದ್ವಿ. ಸೊ ಈಗ ಇಂಗ್ಲೀಷ್ನಲ್ಲಿ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ 4,500 ಜನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಈಗ ನಾವು ವರ್ಲ್ಡ್ ಮಾರ್ಕೆಟ್ನಲ್ಲಿದ್ದೀವಿ. ಸೊ ಅವರು ವೆಸ್ಟರ್ನ್ ಇನ್ವೆಸ್ಟರ್ಗಳು ನಮಗೆ ಇವು ಇಂಡಿಯನ್ಸ್ ಆರ್ ಕಾಪಿ ಕ್ಯಾಟ್ ಫ್ಯಾಕ್ಟ್ರಿ ಅಂತಾರೆ, ಮುಗಿದ ಮೇಲೆ ಅಂತಾರೆ. ಸೊ ಈ ರೀತಿ ಇದೆ ಭಾರತದ ಸ್ಟಾರ್ಟಪ್ ಇಂಡಿಯಾ ಅಂತಂದರೆ ಕಾಪಿ ಕ್ಯಾಟ್ ಫ್ಯಾಕ್ಟ್ರಿ ಅನ್ನೋ ಒಂದು ಹಣೆ ಬರಹ ಬಂದಿದೆ, ಹಣೆ ಪಟ್ಟಿ ಬಂದಿದೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿರುವ JBL ಗ್ಯಾಂಗ್ ಅಲ್ಲಿರುವ ಎಲ್ಲ ಸಕ್ಸಸ್ಫುಲ್ ಸ್ಟಾರ್ಟಪ್ಗಳನ್ನು ದುಡ್ಡಿದೆ ಅಂತೇಳಿ ಈಸಿಲಿ ಕಾಪಿ ಕ್ಯಾಟ್ ಮಾಡಿಬಿಡುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಅಲ್ಲಿ ಅಮೆಜಾನ್ ಬಂತ, ಇವರು ಫ್ಲಿಪ್ಕಾರ್ಟ್ ಮಾಡಿದರು. ಅಲ್ಲಿ ಪೇಪಾಲ್ ಬಂತ, Paytm ಮಾಡಿದರು. ಈ Paytm ಎಷ್ಟು ನಾಚಿಕೆಗೇಡಿನ ಸಂಗತಿ ಅಂತಂದರೆ ಟ್ರೇಡ್ ಮಾರ್ಕು, ಲೋಗೋ ಕಲರನ್ನು ಕೂಡ ಬದಲಾಯಿಸಿಲ್ಲ, ಸ್ಟೈಲನ್ನು ಕೂಡ ಬದಲಾಯಿಸಿಲ್ಲ. ಅಷ್ಟರ ಮಟ್ಟಿಗೆ ಕೆಳ ಲೆವೆಲ್ಗೆ ಇಳಿದು ಕಾಪಿ ಪೇಸ್ಟ್ ಮಾಡಿದ್ದಾರೆ. Airbnb ಬಂತ, ಓಯೋ ತೊಗೊಂಬರ್ತಾರೆ. ಅಲ್ಲಿ ಊಬರ್ ಬಂದಿದ್ದೇನೆ, ಇವರು ಓಲಾ ತೊಗೊಂಬರ್ತಾರೆ. ಅಲ್ಲಿ ಸ್ವಿಗ್ಗಿ ಬಂತ, ಇಲ್ಲಿ ಜೊಮ್ಯಾಟೊ ತೊಗೊಂಬರ್ತಾರೆ. ಬೈಡು ಬಂತ, ಬೈಜೂಸ್ ತೊಗೊಂಬರ್ತಾರೆ. ಹೊಸದೇನೂ ಐಡಿಯಾನೇ ಇಲ್ಲ. ವೆಸ್ಟ್ರನ್ ಮಾರ್ಕೆಟ್ನಲ್ಲಿ ಯಾವ ಸ್ಟಾರ್ಟಪ್ಪು ಸಕ್ಸಸ್ಫುಲ್ಲಾಗಿ ಸಾಕ್ತಾ ಇರುತ್ತೋ ಅದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಸೀದಾ ಆ್ಯಸ್ ಇಟ್ ಈಸ್ ಬಟ್ಟಿ ಇಳಿಸಿಬಿಡ್ತಾರೆ. ಏನು ಹೊಸದಾಗಿ ಇನೋವೇಷನನ್ನು ಮಾಡಲ್ಲ. ಭಾರತದ ಸ್ಟಾರ್ಟಪ್ ಫೌಂಡರ್ಗಳ ತಲೆಯಲ್ಲಿ ಏನು ಕುಂತಿದೆಯಪ್ಪ ಅಂತಂದರೆ ಆ್ಯಪ್ ಮಾಡೋದು, ವೆಬ್ಸೈಟ್ ಮಾಡೋದು, ಆನ್ಲೈನಲ್ಲಿ ಆ್ಯಡ್ ರನ್ ಮಾಡೋದು, ಡಿಸ್ಕೌಂಟ್ ಕೂಪನ್ ಇಟ್ಟು ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ರೆ ಮುಗೀತು. ಇದನ್ನೇ ಇನೋವೇಷನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಅ ಇನೋವೇಷನ್. ಅಮೇರಿಕಾದವರು ಚಾಟ್ GPT ಕಂಡುಹಿಡಿದ್ರು, ಗ್ರೋಕ್ AI ಕಂಡುಹಿಡಿದ್ರು, ಚೈನಾದವರು ಡೀಪ್ ಸೇಕ್ ಕಂಡುಹಿಡಿದ್ರು. ಸೊ ನಮ್ಮವ್ರೇನು ಬದನೆಕಾಯಿ ಕಂಡುಹಿಡಿದ್ರು. ಸೊ ಭಾರತದಲ್ಲಿ ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪನಿಗಳಂತೇಳಿ ಹೇಳ್ಕೊತವೆ. ಸಾವಿರಾರು ಎಕರೆ ಜಮೀನು ತೊಗೋತವೆ ಗೌರ್ಮೆಂಟ್ ಕಡೆಯಿಂದ ಫುಕ್ಸೆಟ್ಟಾಗಿ. ಎಲ್ಲ ಸವಲತ್ತುಗಳನ್ನು ತೊಗೊತವೆ. ಸ್ಟಾರ್ಟಪ್ ಇಂಡಿಯಾದಲ್ಲಿ ದುಡ್ಡು ತೊಗೊತವೆ. ಇಷ್ಟು ತೊಗೊಂಡ್ರೂ ಕೂಡ ಆ ಟೆಕ್ ಕಂಪ್ನಿಗಳು ಕಂಡುಹಿಡಿದಿರುವ ಒಂದೇ ಒಂದು ಟೆಕ್ನಾಲಜಿಕಲ್ ಪ್ರಾಡಕ್ಟನ್ನು ಇಲ್ಲಿ ತನಕ ನಾನಂತೂ ಬಳಸಿಲ್ಲ, ಯಾರೂ ಬಳಸಿಲ್ಲ. ಇಂಟರ್ನೆಟ್ ಅವ್ರದ್ದೇ, ಮೊಬೈಲು ಅವ್ರದ್ದೇ, ಸಿಮ್ ಕಾರ್ಡು ಅವ್ರದ್ದೇ, ಅದರಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಅವ್ರದ್ದೇ, ಸರ್ಚ್ ಇಂಜಿನ್ನು ಅವ್ರದ್ದೇ, ಆಪ್ರೇಟಿಂಗ್ ಸಿಸ್ಟಮು ಅವ್ರದ್ದೇ. ಸೊ ಏನು ತೊಗೊಳ್ರಿ, ಎಲ್ಲ ಅವ್ರದ್ದೇ ಇದೆ. ವೆಸ್ಟರ್ನ್ ಕಂಟ್ರೀಸ್ದೇ ಇದೆ. ನಮ್ಮಲ್ಲಿ ಇನೋವೇಷನ್ನೇ ಇಲ್ಲ. ಯಾರು ರಿಯಲಿ ಟ್ಯಾಲೆಂಟೆಡ್ ಆಗಿರುವ ಸ್ಟಾರ್ಟಪ್ ಫೌಂಡರ್ಗಳಿದಾರೋ ಅವರಿಗೆ ಈ JBL ಗ್ಯಾಂಗು ಫಂಡಿಂಗ್ ತೆಗೆದುಕೊಳ್ಳೋಕ್ಕೆ ಬಿಡಲ್ಲ. ಮತ್ತು ಈ JBL ಗ್ಯಾಂಗ್ನವ್ರಿಗಂತೂ ಏನೂ ಬರಲ್ಲ. ಸಗಣಿ ತಿನ್ನೋರ ಹತ್ರ ಏನು ಟ್ಯಾಲೆಂಟ್ ಇರೋಕ್ಕೆ ಸಾಧ್ಯ ಇದೆ?
ಸೊ ಇವ್ರು ಈ ಥರ ಕಾಪಿ ಕ್ಯಾಟ್ ಮಾಡಿಬಿಟ್ಟು ಸ್ಟಾರ್ಟಪ್ಗಳನ್ನ ಇಲ್ಲಿ ತೊಗೊಂಬರ್ತಾರೆ, ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಅದನ್ನು ಗ್ರೋ ಮಾಡೋಕ್ಕೂ ಕೂಡ ಆಗಲ್ಲ, ಇವರು ಲಾಂಗ್ ರನ್ನಲ್ಲಿ ಫೇಲ್ಯೂರ್ ಆಗ್ತಾರೆ. ಸೊ ಇವ್ರು ಮಾಡುವ ಹಲ್ಕ ಕೆಲಸಕ್ಕೆ ನಮ್ಮಂಥ ಒಳ್ಳೆ ಟ್ಯಾಲೆಂಟ್ಗಳು ಕೂಡ ಜಗತ್ತಿನ ಮುಂದೆ ಬೇಯಿಸ್ಕೋಬೇಕಾಗತ್ತೆ, ಅವರು ನಮ್ಮನ್ನು ಕೀಳಾಗಿ ನೋಡೋ ಥರ ಆಗತ್ತೆ. ಈ JBL ಗ್ಯಾಂಗ್ನವರು 10,000 ಕೋಟಿ ಹಾಕಿ ಈ ಸ್ಟಾರ್ಟಪ್ಗಳನ್ನು ಶುರು ಮಾಡ್ತಾರೆ. ಗೋರ್ಮೆಂಟ್ ಸ್ಕೀಮಲ್ಲಿ ದುಡ್ಡು ತರೋದು, ಬ್ಯಾಂಕ್ಗಳನ್ನು ಮುಳುಗಿಸೋದು, ಇನ್ವೆಸ್ಟರ್ ದುಡ್ಡನ್ನು ಮುಳುಗಿಸೋದು. ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ₹1 ಪ್ರಾಫಿಟ್ ತರೋ ಯೋಗ್ಯತೆ ಇಲ್ಲ ಇವರಿಗೆ, ಕಾಪಿ ಕ್ಯಾಟ್ ಸ್ಟಾರ್ಟಪ್ ಮಾಡೋರಿಗೆ. ಸೊ ಇನ್ನೋವೇಷನಿನ ಕೊರತೆಯಿಂದಾಗಿ ಭಾರತದ ಸ್ಟಾರ್ಟಪ್ಗಳು ತುಂಬಾ ಕೆಟ್ಟದಾಗಿ ಫೇಲ್ ಆಗಿಬಿಡ್ತವೆ. ರೀಸನ್ ನಂಬರ್ 4, ಸ್ಟಾರ್ಟಪ್ ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ಸ್. ಭಾರತದ ಸ್ಟಾರ್ಟಪ್ ಫೌಂಡರ್ಗಳ ಮೆಂಟ್ಯಾಲಿಟಿನೇ ಸರಿ ಇಲ್ಲ. ಭಾರತದಲ್ಲಿ ಪ್ರಾಫಿಟನ್ನು ಸೆಲೆಬ್ರೇಟ್ ಮಾಡಲ್ಲ, ಭಾರತದಲ್ಲಿ ಫಂಡಿಂಗನ್ನು ಸೆಲೆಬ್ರೇಟ್ ಮಾಡ್ತಾರೆ. ನಾನು IITಯಿಂದ IIMಯಿಂದ ಗ್ರ್ಯಾಜುಯೇಟ್ ಆಗಿ ಬಂದಿದ್ದೀನಿ, ಫಾರಿನ್ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಅಂತ ಹೇಳೋದಿದೆ. ಇದೇ ದೊಡ್ಡ ಬಿಲ್ಡಪ್ ಇವ್ರದ್ದು. ಏನು ನೀನು IIT IIM ಮಾಡಿದರೆ ಏನು ದೊಡ್ಡ ಸೈಂಟಿಸ್ಟಾ? ನಿಮ್ಮಂಥ ಕತ್ತೆಗಳೇ ಎಲ್ಲಿ ಸಿಗಲ್ಲ. ವರ್ಸ್ಟ್ ಫೆಲೋಸ್, ನೋ ಟ್ಯಾಲೆಂಟ್, ಓನ್ಲಿ ಬಿಲ್ಡಪ್ ಅಷ್ಟೇ. ಸೊ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಬಂದು ಬರೀ ವ್ಯಾಲ್ಯೂಯೇಷನ್ಗಾಗಿ ಸ್ಟಾರ್ಟಪ್ ಶುರು ಮಾಡ್ತಾರೆ, ವ್ಯಾಲ್ಯೂ ಕ್ರಿಯೇಷನ್ಗಾಗಿ ಇವರು ಸ್ಟಾರ್ಟಪ್ ಮಾಡಲ್ಲ. ಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ಪ್ರಾಬ್ಲಮ್ಸ್ಗಳಿವೆ, ಇವುಗಳನ್ನು ಸಾಲ್ವ್ ಮಾಡೋಣ, ಜನರ ಸಮಸ್ಯೆಗಳನ್ನು ಬಗೆಹರಿಸೋಣ, ಜೊತೆಗೆ ನಾವು ಕೂಡ ದುಡ್ಡು ಮಾಡ್ಕೊಳ್ಳೋಣ, ನಮ್ಮ ದೇಶ ಮುಂದೆ ಹೋಗಲಿ, ಒಂದು ಗ್ರೇಟ್ ಲೆವೆಲ್ಗೆ ಹೋಗಲಿ, ಎಲ್ಲ ಜನ ಇಂಡಿಯಾಕ್ಕೆ ಬರೋಕ್ಕೆ ಸಾಯಬೇಕು, ನಮ್ಮ ವೀಸಾಗಾಗಿ ಅಪ್ರೂವಲ್ಗಾಗಿ ಕಾಯಬೇಕು ಅವರು. ಆದರೆ ಏನಾಗ್ತಾ ಇದೆ, ನಾವು ಭಾರತೀಯರೆಲ್ಲ ದೇಶ ಬಿಟ್ಟು ಓಡೋಗೋಕ್ಕೆ ರೆಡಿ ಇದ್ದೀವಿ. ಸೊ ಅಲ್ಲಿ ಅವ್ರು ನಮ್ಮನ್ನು ಕರ್ಕೊಳ್ಳೋಕೆ ರೆಡಿ ಇಲ್ಲ. ಭಾರತದ ಪಾಸ್ಪೋರ್ಟ್ ತುಂಬಾ ವೀಕ್ ಆಗಿದೆ. ಯಾವುದೇ ಒಂದು ಸದೃಢ ದೇಶ ನಮ್ಮನ್ನು ಕರ್ಕೊಳ್ಳೋಕೆ ಇಷ್ಟಪಡಲ್ಲ, ಕರ್ಕೊಳ್ಳೋದೇ ಇಲ್ಲ. ನಮ್ಮಿಂದ ಏನಾದರೂ ಫಾಯ್ದಾ ಆಗ್ತಾ ಇದ್ದರೆ ನಾವು ಒಂದು 10 ಕೋಟಿ 20 ಕೋಟಿ ತೊಗೊಂಡು ಹೋಗ್ತೀನಿ ಅನ್ನೋ ಥರ ಇದ್ರೇ ನಮಗೆ ವೀಸಾ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಸೊ ಇಷ್ಟೊಂದು ದುರ್ಬಲವಾದ ಕೆಟ್ಟ ಕಂಡೀಷನಿಗೆ ಹೋಗಿಬಿಟ್ಟಿದೆ. ಕಾರಣ ಇವ್ರದ್ದು ಬರೀ ವ್ಯಾಲ್ಯೂಯೇಷನ್ನು. ನನಗೆ 100 ಕೋಟಿ ಫಂಡಿಂಗ್ ಬತ್ತು, 1000 ಕೋಟಿ ಫಂಡಿಂಗ್ ಬತ್ತು ಅನ್ನೋದು ನ್ಯೂಸಲ್ಲಿ ಬರುತ್ತೆ. ಇವ್ರು ಫಂಡಿಂಗ್ ತಂದಿರೋದನ್ನು ಇವ್ರು ನ್ಯೂಸಲ್ಲಿ ಹಾಕ್ತಾರೆ. ಆದರೆ ಇವ್ರು ಇಂಥದ್ದೊಂದು ಕಂಡು ಹಿಡ್ದಿದ್ದೀವಪ್ಪ, ಇಂಥದ್ದೊಂದು ಟ್ಯಾಲೆಂಟ್ ಇದೆ, ಇಂಥದ್ದೊಂದು ಇನೋವೇಷನ್ ಮಾಡಿದ್ದೀವಿ, ಚೈನಾದವರಿಗೆ, ಅಮೇರಿಕಾದವರಿಗೆ, ರಷ್ಯಾದವರಿಗೆ, ಜಪಾನ್ದವರಿಗೆ ಟಕ್ಕರ್ ಕೊಡ್ತಾ ಇದ್ದೀವಿ, ಏನು ಕೇಳಬೇಡಿ. ಇವರು ಕಾಂಪಿಟೇಷನ್ನೇ ಮಾಡಲ್ಲ. ಇವ್ರದ್ದೇನು ಬರೀ ಫಂಡಿಂಗ್ ತರೋದು, ಫೇಕ್ ವ್ಯಾಲ್ಯೂಯೇಷನ್ ಮಾಡೋದು. ಸೊ ಅದಾದ ನಂತರ ಪಂಪ್ ಆ್ಯಂಡ್ ಡಂಪ್ ಶುರು ಮಾಡಿಬಿಡೋದು. PR ಮ್ಯಾಜಿಕ್, ಫೇಕ್ PR ಮಾಡಿಸೋದು, ಗೋರ್ಮೆಂಟ್ ಸ್ಕೀಮಲ್ಲಿ ದುಡ್ಡು ತೊಗೊಳ್ಳೋದು, ಇನ್ವೆಸ್ಟರ್ ಕಡೆಯಿಂದ ದುಡ್ಡು ತೊಗೊಳ್ಳೋದು, ಎಲ್ಲ ಕಡೆಯಿಂದ ಬ್ಯಾಂಕ್ ಕಡೆಯಿಂದ ಲೋನ್ ಮಾಡೋದು. ಅದಾದ ನಂತರ ತಮ್ಮ ಸ್ಟಾರ್ಟಪ್ಪನ್ನು ಫೇಕ್ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಶುರು ಮಾಡೋದು, ಪಂಪ್ ಮಾಡೋಕ್ಕೆ ಶುರು ಮಾಡೋದು. ಈ ಸ್ಟಾರ್ಟಪ್ ಫೌಂಡರು IIT IIMಯಿಂದ ಕಲ್ತು ಬಂದಿದ್ದಾನೆ, ಅಲ್ಲಿಂದ ಕಲ್ತು ಬಂದಿದ್ದಾನೆ, ಇಲ್ಲಿಂದ ಕಲ್ತು ಬಂದಿದ್ದಾನೆ, ಅಷ್ಟು ಟ್ಯಾಲೆಂಟ್ ಇದೆ, ಏನು ಮಣ್ಣು ಟ್ಯಾಲೆಂಟ್ ಇರಲ್ಲ, ಬದನೆಕಾಯಿ ಬೋಗಸ್ ನನ್ನ ಮಗ ಇರ್ತಾನೆ. ಇವ್ನು ಹಾಗೆ ಹೀಗೆ, ಇವ್ನು ಸ್ಟಾರ್ಟಪ್ ಹಾಗೆ ಹಿಂಗೆ ಅಂತೇಳಿ ಬರೀ TVಯಲ್ಲಿ ಹಾಕೋದು, ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಗಳಿಗೆ ದುಡ್ಡು ಕೊಟ್ಟುಬಿಟ್ಟು ಫೊಕ್ಸಟ್ಟೆ ಬೋಗಸ್ ವಿಡಿಯೋಗಳನ್ನು ಮಾಡಿಸೋದು, ಹಾಗೆ ಹಿಂಗೆ ಅಂತೇಳಿ PR ಮಾಡಿಸ್ಬಿಟ್ಟು ಆ ಸ್ಟಾರ್ಟಪ್ಪನ್ನು ಈ ಥರ ಬಲೂನ್ ಥರ ಉಬ್ಸೋದು, ಫೇಕ್ ವ್ಯಾಲ್ಯೂಯೇಷನ್ ಮಾಡಿಸೋದು. ಏನೂ ಇರಲ್ಲ, ಹೆಸರಿಗಟ್ಟೆ ಪೇಪರ್ ಮೇಲೆ ಇದು $1 ಬಿಲಿಯನ್ ವ್ಯಾಲ್ಯೂಯೇಷನ್ ಇರುತ್ತೆ. ಇದನ್ನು ಮಾರಕ್ಕೆ ಹೋದರೆ $1 ಕೂಡ ಯಾವನು ಕೂಡ ತೊಗೊಳ್ಳಲ್ಲ, ಕೊಡಲ್ಲ. ಸೊ ಇಂತಹ ಒಂದು ಡಮ್ಮಿ ಸ್ಟಾರ್ಟಪ್ಗಳನ್ನು, ಪಂಪ್ ಮಾಡಿರುವ ಸ್ಟಾರ್ಟಪ್ಗಳನ್ನು ಇವರು ಸ್ಟಾಕ್ ಮಾರ್ಕೆಟಲ್ಲಿ ತಂದು ಲಿಸ್ಟಿಂಗ್ ಮಾಡ್ತಾರೆ, IPO ತರ್ತಾರೆ, ಜನರಿಗೆ ಇಲ್ಲಿ ಟೋಪಿಗೆ ಹಾಕ್ತಾರೆ, ಮೋಸ ಮಾಡ್ತಾರೆ, ಮತ್ತು ಕೊನೆಗೆ ಎಕ್ಸಿಟ್ ಆಗಿಬಿಡ್ತಾರೆ. ಮೆಜಾರಿಟಿ ಆಫ್ ಸ್ಟಾರ್ಟಪ್ ಫೌಂಡರ್ಗಳ ಮೆಂಟ್ಯಾಲಿಟಿ ಇದೇ ಆಗಿದೆ. ಭಾರತವನ್ನೇನು ಉದ್ಧಾರ ಮಾಡೋಕ್ಕೆ ಇವರು ಸ್ಟಾರ್ಟಪ್ ಮಾಡ್ತಾ ಇಲ್ಲ, ಭಾರತೀಯರನ್ನು ಲೂಟಿ ಮಾಡೋದಕ್ಕೆ, ಭಾರತದ ಹೆಸರನ್ನು ವರ್ಲ್ಡ್ ಮಾರ್ಕೆಟ್ನಲ್ಲಿ ಕೆಡಿಸೋದಕ್ಕೇ ಇವರು ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ. ಸೊ ಇವರ ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ಸ್ಗಳಿಂದಾಗಿಯೇ ಇವರ ಸ್ಟಾರ್ಟಪ್ ಅಂತೂ ಫೇಲ್ಯೂರ್ ಆಗೇ ಆಗತ್ತೆ. ಸೊ ಇವ್ರು ಮಾಡುವ ಒಂದು ಹಲ್ಕಾಗಿರಿಗಳಿಗೆ ಸಣ್ಣ ಪುಟ್ಟ ಸ್ಟಾರ್ಟಪ್ಗಳು ಎಲ್ಲವೂ ಕೂಡ ಸತ್ತೋಗ್ಬಿಡ್ತವೆ. ಇವ್ರು ದೊಡ್ಡ ಲೆವೆಲಲ್ಲಿ ಸ್ಕ್ಯಾಮ್ ಮಾಡಿ ಹೋಗಿರ್ತಾರೆ. ಜನ ಅನ್ಕೊತಾರೆ ಬಿಡು, ಇಂಡಿಯನ್ ಸ್ಟಾರ್ಟಪ್ಗಳಂತಂದರೆ ಕಾಪಿ ಪೇಸ್ಟ್ ಇರ್ತವೆ, ಬರೀ ಸ್ಕ್ಯಾಮೇ ಮಾಡ್ತವೆ, ಬರೀ ಏನೇನೋ ಹೇಳ್ತವೆ ಅಂಥೇಳಿ ನಂಬಲ್ಲ. ಈಗ ನೀವು ಮೇಡ್ ಇನ್ ಇಂಡಿಯಾವನ್ನು ತೆಗೆದುಕೊಳ್ಳೋಕ್ಕೆ ಹಿಂದೂ ಮುಂದೆ ನೋಡ್ತೀರಾ. ಯಾವುದಾದ್ರೂ ವಸ್ತು ಖರೀದಿ ಮಾಡುವಾಗ, ಸರ್ವಿಸ್ ಖರೀದಿ ಮಾಡುವಾಗ ಹೊರದೇಶದ ತೊಗೊಳಕ್ಕೆ ಓಡಾಡ್ತೀರ. ಮೇಡ್ ಇನ್ ಇಂಡಿಯಾ ಕಾರ್ಗಳನ್ನು ಯಾರೂ ಇಷ್ಟಪಡಲ್ಲ. ಸುಜುಕಿ ಫಾರಿನ್ ಕಂಪ್ನಿ, ಟೊಯೋಟಾ ಫಾರಿನ್ ಕಂಪ್ನಿ, ಲಕ್ಸುರಿಯಸ್ ಬ್ರ್ಯಾಂಡ್ಗಳೆಲ್ಲವೂ ಫಾರಿನ್ ಕಂಪ್ನಿ. ಈಗ ಹುಂಡೈ ಬಂದಿದೆ, ಅದು ಫಾರಿನ್ ಕಂಪ್ನಿ. ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ಗಳನ್ನು ಮೆಜಾರಿಟಿ ಆಫ್ ಜನ ಇಷ್ಟನೇ ಪಡಲ್ಲ. ಕಾರಣ ಏನಪ್ಪ ಅಂತಂದರೆ ಇವ್ರು ಮಾಡಿಗಿರ್ತಾರೆ ಯಾರೋ ಒಬ್ಬರು ಸ್ಕ್ಯಾಮು. ಸೊ ಇವ್ರು ಮಾಡಿರುವ ಸ್ಕ್ಯಾಮಿನಿಂದ ಜನ ದುಡ್ಡು ಕಳ್ಕೊಂಡಿರ್ತಾರೆ, ನಂಬಿಕೆಯನ್ನು ಕಳ್ಕೊಂಡಿರ್ತಾರೆ. ಭಾರತದ ಸ್ಟಾರ್ಟಪ್ಗಳನ್ನು ಅವರು ಸ್ಕ್ಯಾಮರ್ ಥರನೇ ನೋಡ್ತಾರೆ, ಖರೀದಿ ಮಾಡಲ್ಲ, ಸಪೋರ್ಟ್ ಮಾಡಲ್ಲ.
ಅದಕ್ಕಾಗಿ ಈ ಹಗರಣಗಳಿಂದಾಗಿ ರಿಯಲ್ ಆಗಿರುವ ಸ್ಟಾರ್ಟಪ್ಗಳು ಕೂಡ ನಂಬಿಕೆಯನ್ನು ಕಳ್ಕೊತವೆ ಮತ್ತು ಫೇಲ್ ಆಗ್ತವೆ. ರೀಸನ್ ನಂಬರ್ 5, ರೆಗ್ಯುಲೇಟರಿ ಆ್ಯಂಡ್ ಕಾಂಪ್ಲಿಯನ್ಸ್ ಬರ್ಡನ್. ಭಾರತದಲ್ಲಂತೂ ಸಿಕ್ಕಾಪಟ್ಟೆ ಡರ್ಟಿ ಪಾಲಿಟಿಕ್ಸ್ ಇದೆ, ನಿಮಗೆ ಗೊತ್ತಿದೆ. ಸೊ ಈ ಡರ್ಟಿ ಪಾಲಿಟಿಕ್ಸ್ನಿಂದಾಗಿ ಮತ್ತು ಅನ್ಕ್ಲಿಯರ್ ಆಗಿರುವ ಪಾಲಿಸಿಗಳಿಂದಾಗಿ ಒಂದು ಸ್ಟಾರ್ಟಪ್ಗೆ ಬೇಕಾದ ಸವಲತ್ತುಗಳು, ಪರ್ಮಿಷನ್ಗಳು, ಲೈಸನ್ಗಳು ಸರಿಯಾದ ಟೈಮಿಗೆ ಸಿಗಲ್ಲ. ನೀವು ಯಾವುದಾದ್ರೂ ಒಂದು ಟ್ರೇಡ್ ಲೈಸನನ್ನು ತೊಗೋಬೇಕಂತಂದರೆ, ಪರ್ಮಿಷನನ್ನು ತೊಗೋಬೇಕಂತಂದರೆ ಸಿಕ್ಕಾಪಟ್ಟೆ ಲಂಚ ಕೊಡಬೇಕಾಗತ್ತೆ, ಸಿಕ್ಕಾಪಟ್ಟೆ ಬಡದಾಟ ಮಾಡಬೇಕಾಗತ್ತೆ, ಆದರೂ ಕೂಡ ಸಿಗಲ್ಲ. ಈ ಸ್ಟಾರ್ಟಪ್ ಫೌಂಡರ್ಗಳನ್ನು ಈ ರಾಜಕಾರಣಿಗಳು, ಮೀಡಿಯಾದವರು, ಕರಪ್ಟೆಡ್ ಆಗಿರುವ ಆಫೀಸರ್ಗಳು ಕೈಕಟ್ಟಿ ಹಾಕಿಬಿಡ್ತಾರೆ. ಈ ಕರಪ್ಟೆಡ್ ಆಗಿರುವ ಆಫೀಸರ್ಗಳಿಗೆ, ಕರಪ್ಟೆಡ್ ಆಗಿರುವ ಪೊಲಿಟಿಷಿಯನ್ಸ್ಗಳಿಗೆ ದುಡ್ಡನ್ನು ಕೊಡದೆ ಯಾವುದೇ ಒಂದು ಫೈಲ್ ಮುಂದೆ ಹೋಗಲ್ಲ. ಭಾರತದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ರೋರಿಂಗ್ ಇಂಡಿಯಾ ಸ್ಟಾರ್ಟಪ್ ಇದೆ. ಈ ಸ್ಟಾರ್ಟಪ್ಪು ಭಾರತದಲ್ಲಿ ಸೇಫೆಸ್ಟ್ ಆಗಿರುವ ಟೂರಿಸಮ್ ಎಕೋಸಿಸ್ಟಮನ್ನು ಬಿಲ್ಡ್ ಮಾಡುವುದಕ್ಕಾಗಿ ಕಳೆದ 4 ವರ್ಷಗಳಿಂದ ಓದಾಡ್ತಾ ಇದೆ. ಅಂದರೆ ಇದು ನಮ್ಮದೇ ಸ್ಟಾರ್ಟಪ್ಪಿನ ಕಥೆಯನ್ನು ಹೇಳ್ತಾ ಇರುವೆ. ಸೊ ಇದರಲ್ಲಿ ನನಗೇನು ಬೇಕಾಗಿದೆಯಪ್ಪ ಅಂತಂದರೆ, ಸೇಫೆಸ್ಟ್ ಆಗಿರುವ ಈ ಟೂರಿಸ್ಟ್ ಇಕೋಸಿಸ್ಟಮನ್ನು ಬಿಲ್ಡ್ ಮಾಡೋಕ್ಕೆ ಮೊದಲೇದಾಗಿ ಸರಿಯಾದ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಎಲ್ಲ ಟೂರಿಸ್ಟ್ ಲೊಕೇಶನ್ಗಳಿಗೆ ಹೋಗೋಕ್ಕೆ. ಅಲ್ಲಿ ಪೊಲೀಸರಿಂದ ಯಾವುದೇ ಹೆರಾಸ್ಮೆಂಟ್ ಆಗಬಾರ್ದು. ಪೊಲೀಸರಲ್ಲಿ ಸೆಕ್ಯೂರಿಟಿ ಕೊಡಬೇಕು, ಕಳ್ಳಕಾಕರ ಕಡೆಯಿಂದ, ದರೋಡೆಕೋರರಿಂದ. ಟೂರಿಸ್ಟ್ ಸ್ಪಾಟ್ಗೆ ಹೋಗುವಾಗ ಬರೋವಾಗ ಏನಾದರೂ ಸಣ್ಣ ಪುಟ್ಟ ಅವರಿಗೆ ಎಮರ್ಜೆನ್ಸಿ ಸರ್ವಿಸ್ಗಳು ಬೇಕಂತಂದರೆ, ಈಗ ಒಂದು ಜಂಗಲ್ ಸಫಾರಿಗೆ ಕರ್ಕೊಂಡೋಗಿರ್ತೀವಿ ಅಥವಾ ಯಾವುದೋ ಒಂದು ವಾಟರ್ ಫಾಲ್ಸಿಗೆ ಕರ್ಕೊಂಡೋಗಿರ್ತೀವಿ, ಅಲ್ಲೇನೋ ಚೋಳು ಕಡಿತು, ಹಾವು ಕಡಿತು ಅಂತಂದರೆ ಅಲ್ಲಿ ನಿಯರೆಸ್ಟ್ ಅವರಿಗೆ ಮೆಡಿಕಲ್ ಸರ್ವಿಸ್ ಸಿಗಬೇಕು. ಅವ್ರ ಗಾಡಿಗೆ ಏನಾದರೂ ಆಯ್ತಪ್ಪ ಅಂತಂದರೆ ಅಲ್ಲಿ ರಿಪೇರಿ ಸರ್ವಿಸು, ಪೆಟ್ರೋಲು, ಡೀಸೆಲು, ಟೋಯಿಂಗ್ ಮಷನು ಇಂಥದ್ದೆಲ್ಲವೂ ಕೂಡ ಬೇಕು. ಸೇಫ್ಟಿ ಬೇಕು. ಮತ್ತು ಆ ಟೂರಿಸ್ಟ್ ಲೊಕೇಶನ್ನಲ್ಲಿ ಅವರಿಗೆ ಉಳಿದುಕೊಳ್ಳೋಕ್ಕೆ ಸೇಫ್ ಆದ ರೂಮ್ಗಳು ಬೇಕು. ಲಾಡ್ಜ್ಗಳು ಬೇಕಾಗಿಲ್ಲಪ್ಪ. ಲಾಡ್ಜ್ಗಳಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಿದೆ. ಸೇಫೆಸ್ಟ್ ಆಗಿರುವ ಫ್ಯಾಮಿಲಿಗಳಿಗೆ ಸೇಫ್ ಆಗಿರುವ, ಕಂಫರ್ಟೇಬಲ್ ಆಗಿರುವ ಹೋಮ್ ಸ್ಟೇಗಳು ಬೇಕು. ಹೈಜಿನಿಕ್ ಆಗಿರೋ ಫುಡ್ ಬೇಕು. ಅಲ್ಲಿ ಅವರಿಗೆ ಟಾಯ್ಲೆಟು, ಬಾತ್ರೂಮು, ವಾಶ್ರೂಮ್ ಫೆಸಿಲಿಟಿ ಕೊಡಬೇಕು. ಇಷ್ಟೆಲ್ಲ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಒಂದು ಟೂರಿಸಮ್ ಸ್ಟಾರ್ಟಪ್ಗೆ, ಅಂದರೆ ನಮ್ಮ ಸ್ಟಾರ್ಟಪ್ಗೆ ಮೊದಲೇದಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಬಹಳಷ್ಟು ಅಪ್ರೂವಲ್ಸ್ಗಳು, ಪರ್ಮಿಷನ್ ಬೇಕಾಗ್ತವೆ. ರೋಡ್ ಡಿಪಾರ್ಟ್ಮೆಂಟ್ನಿಂದ ಬೇಕಾಗ್ತವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಬೇಕಾಗ್ತವೆ, ರೆವಿನ್ಯೂ ಆ್ಯಂಡ್ ಸರ್ವೆ ಡಿಪಾರ್ಟ್ಮೆಂಟ್ನಿಂದ ಬೇಕಾಗ್ತವೆ, ಟೂರಿಸಮ್ ಡಿಪಾರ್ಟ್ಮೆಂಟ್ನಿಂದ ಪರ್ಮಿಷನ್ ಬೇಕಾಗತ್ತೆ, ASIನಿಂದ ಪರ್ಮಿಷನ್ ಬೇಕಾಗತ್ತೆ. ಸೊ ಇಷ್ಟೆಲ್ಲ 7-8 ದೊಡ್ಡ ಡಿಪಾರ್ಟ್ಮೆಂಟ್ಗಳಿಂದ ಪರ್ಮಿಷನ್ ಬೇಕಾಗತ್ತೆ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಟೂರಿಸಮನ್ನು ಪ್ರಮೋಟ್ ಮಾಡಬೇಕು. ಜನರಿಗೆ ನಮ್ಮಲ್ಲಿ ಇಂಥ ಒಳ್ಳೆ ಲೊಕೇಶನ್ಗಳಿವೆ ಅಂಥೇಳಿ ನಾವು ಅಡ್ವರ್ಟೈಸ್ ಮಾಡಬೇಕು. ಜನ ಇಂಟ್ರೆಸ್ಟ್ ತೋರಿಸ್ತಾರೆ. ಅವ್ರು ಬರೋಕ್ಕೆ ತಯಾರಾದಾಗ ನಾವಿಲ್ಲೆಲ್ಲ ಬಿಲ್ಡ್ ಮಾಡಬೇಕು. ಬಟ್ ಆರಂಭಿಕ ಹಂತದಲ್ಲಿ ನಮಗೆ ವಿಡಿಯೋ ಶೂಟಿಂಗ್ ಮಾಡೋಕ್ಕೇ ಈ ಟೂರಿಸಮ್ ಡಿಪಾರ್ಟ್ಮೆಂಟ್ದವರು ಪರ್ಮಿಷನ್ ಕೊಡಲ್ಲ, ASIದವ್ರು ಕೊಡಲ್ಲ. ಸೊ ಇವ್ರಿಗೆ ಕೊಡಬೇಕಪ್ಪ ಅಂತಂದರೆ 2-2 ಕೋಟಿ 3-3 ಕೋಟಿ ಕೇಳ್ತಾರೆ ಇವರು ಒಂದೊಂದು ಲೊಕೇಶನ್ಗೆ. ಹೌ ಇಸ್ ಇಟ್ ಪಾಸಿಬಲ್? ನಾವೇನಲ್ಲಿ ಹೋಗಿ ಸಿನಿಮಾ ಮಾಡ್ತಾ ಇದ್ದೀವಾ? ಸಿನಿಮಾ ಮಾಡ್ತೀವಿ, ಒಂದು 10 ಕೋಟಿ ಹಾಕಿ ಅದೊಂದು 200 ಕೋಟಿ ಗಳಿಸೋ ಚಾನ್ಸಸ್ ಇರುತ್ತೆ ಅಂತೇಳಿ ಗಳಿಸಲ್ಲ. ಸಿನಿಮಾ ಇಂಡಸ್ಟ್ರಿ ಫ್ಲಾಪ್ ಇದೆ ಅದು. ಸೊ ಇವರು ಹಿಂಗೆ ಕೇಳಿದರೆ ಹೇಗೆ? ಸೊ ಇದು ಬರೀ ಒಂದು ಕತೆ ಆಯ್ತು ನಮ್ಮದು. ಸೊ ನಮ್ಮಂತಹ ಸಾವಿರಾರು ಸ್ಟಾರ್ಟಪ್ಗಳು ಓದಾಡ್ತಾ ಇವೆ. ಹೆಲ್ತ್ ಟೆಕ್ ಸ್ಟಾರ್ಟಪ್ಗಳು ಓದಾಡ್ತಾ ಇವೆ, ಟ್ರಾವೆಲ್ ಟೆಕ್ ಸ್ಟಾರ್ಟಪ್ಗಳು ಓದಾಡ್ತಾ ಇವೆ, ಫಿನ್ ಟೆಕ್ ಸ್ಟಾರ್ಟಪ್ಗಳು ಓದಾಡ್ತಾ ಇವೆ. ಸೊ ಏನು ಮಾಡೋದು? ನಮ್ಮ ಜನ ಕೂಡ ಸಪೋರ್ಟ್ ಮಾಡಲ್ಲ. ಸೊ ನಿಮ್ಮಲ್ಲಿ ನೋಡೋರಲ್ಲಿ ಯಾರಾದರೂ ಆಫೀಸರ್ಗಳಿದ್ದರೆ, ಒಳ್ಳೆ ಪಾಲಿಟಿಷಿಯನ್ಸ್ಗಳ ಜೊತೆಗೆ ಲಿಂಕ್ ಅನ್ನು ಹೊಂದಿರೋರಿದ್ದರೆ ನಮ್ಮ ರೋರಿಂಗ್ ಇಂಡಿಯಾ ಸ್ಟಾರ್ಟಪ್ಗೆ ಬರೀ ವಿಡಿಯೋ ಶೂಟಿಂಗ್ ಪರ್ಮಿಷನನ್ನು ಇಸಿದುಕೊಡಿ ನೀವು ಟೂರಿಸ್ಟ್ ಲೊಕೇಶನ್ಗಳಲ್ಲಿ. ಸೊ ನಾವು ಪ್ರಮೋಟ್ ಮಾಡ್ತೀವಿ, ನಾವು ಸೇಫೆಸ್ಟ್ ಆಗಿರುವ ಟೂರಿಸಮ್ ಇಕೋಸಿಸ್ಟಮನ್ನು ಬಿಲ್ಡ್ ಮಾಡ್ತೀವಿ. ಸೊ ನಿಮ್ಮಿಂದ ನಮಗೇನು ದುಡ್ಡು ಬೇಕಾಗಿಲ್ಲ, ನಾವು ಫ್ರೀ ಆಫ್ ಚಾರ್ಜ್ ನಿಮ್ಮದು ಮಾರ್ಕೆಟಿಂಗ್ ಮಾಡ್ತೀವಿ. ಟೂರಿಸ್ಟ್ ಲೊಕೇಶನ್ಗಳನ್ನ ಗೌರ್ಮೆಂಟಿನ ಕೆಲಸ ಅದು. ಪ್ರವಾಸಿ ಸ್ಥಳಗಳಿಗೆ ಪ್ರಮೋಷನನ್ನು ಕೊಡೋದು ಅವ್ರ ಕೆಲಸ. ನಾವು ಪುಕ್ಸಟೆಯಾಗಿ ಮಾಡಿಕೊಡ್ತೀವಿ ಅಂತಂದರೆ ಅವ್ರು ಕೊಡಲ್ಲ. ಸೊ ಈ ಥರ ಬಹಳಷ್ಟು ರೆಗ್ಯುಲೇಷನ್ಗಳು, ಪರ್ಮಿಷನ್ಗಳಿಗೆ ಒದಾಡಬೇಕಾಗತ್ತೆ. ಅದರಲ್ಲಿ ಈ GST, ಟ್ಯಾಕ್ಸ್ ಫೈಲಿಂಗು, ಕಂಪ್ನಿ ಕಾಂಪ್ಲಯನ್ಸಸ್ ಅಂತೂ ಕೇಳೋದೇ ಬೇಡ. ಕೆಟ್ಟ ಕೆರ ಹಿಡ್ದು ಹೋಗ್ಬಿಟ್ಟಿವೆ. ಸೊ ನಾವು ಟ್ಯಾಕ್ಸ್ ತುಂಬ್ತಾ ಇರ್ತೀವಿ, ಮಧ್ಯದಲ್ಲೇ ವೆಬ್ಸೈಟ್ ಕ್ರ್ಯಾಶ್ ಆಗಿಬಿಡುತ್ತೆ. ಎಷ್ಟೋ ಸರ್ತಿ ಪೋರ್ಟಲ್ ಓಪನ್ನೇ ಆಗಲ್ಲ. ROC ಕಂಪ್ಲಯನ್ಸ್ಗಳನ್ನ ಮಾಡೋದಿರುತ್ತೆ, ಪೋರ್ಟಲ್ ಕೈ ಕೊಡುತ್ತೆ. ಸೊ ಈ ಥರ ಬಹಳಷ್ಟು ಸಮಸ್ಯೆಗಳಿವೆ. ಈ ಡರ್ಟಿ ಪಾಲಿಟಿಕ್ಸ್ದಿಂದಾಗಿ ಮತ್ತು ಅನ್ಕ್ಲಿಯರ್ ಪಾಲಿಸಿಗಳಿಂದಾಗಿ ಸ್ಟಾರ್ಟಪ್ಗೆ ಗ್ರೋ ಮಾಡಬೇಕಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗತ್ತೆ. ಈ 5 ಕಾರಣಗಳಿಂದಾಗಿ ಭಾರತದ 90%ಗಿಂತಲೂ ಹೆಚ್ಚಿನ ಸ್ಟಾರ್ಟಪ್ಗಳು ಕೆಟ್ಟದಾಗಿ ಫೇಲ್ ಆಗ್ತವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಇವುಗಳಿಗೆ ಸೊಲ್ಯೂಷನನ್ನು
ಒಂದು ಸ್ಟ್ರಾಟರ್ಜಿಯನ್ನು ಬಿಲ್ಡ್ ಮಾಡಿದ ನಂತರವೇ ನಿಮ್ಮ ಸ್ಟಾರ್ಟಪ್ಪನ್ನು ಶುರು ಮಾಡಿ. ಈಗ ನಾನು ನಿಮಗೆ ಹೇಗೆ ನಮ್ಮ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸನ್ನು ನೋಡೋದು ಅಂತ ಹೇಳುವೆ. ನೀವು ಯೂಟ್ಯೂಬನ್ನು ಓಪನ್ ಮಾಡಿದ ನಂತರ ಅದರಲ್ಲಿ ಡೈರೆಕ್ಟರ್ ಸತೀಶ್ ಕುಮಾರ್ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ. ನೀವು ಯೂಟ್ಯೂಬ್ನಲ್ಲಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಅಂತೇಳಿ ಸರ್ಚ್ ಮಾಡಿದರೆ ನನ್ನ ಚಾನಲ್ ಸಿಗತ್ತೆ. ಸೊ ಇದು ಸಿಕ್ಕ ನಂತರ ಹೋಮ್ ಪೇಜಲ್ಲಿ ನಿಮಗೆ ಪ್ಲೇಲಿಸ್ಟ್ ಅನ್ನೋ ಒಂದು ಬಟನ್ ಸಿಗುತ್ತೆ. ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ಪ್ಲೇಲಿಸ್ಟ್ಗಳು ನೋಡೋಕ್ಕೆ ಸಿಗ್ತವೆ. ಇದರಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸನ್ನು ನೋಡೋದಿದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಪ್ ಕೋರ್ಸನ್ನು ನೋಡೋದಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. 100 ಡೇಸ್ ಲೈಫ್ ಚೇಂಜಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರನಾಗಿ ಪ್ಲೇಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಡೇ 1, ಡೇ 2, ಡೇ 3 ಈ ಥರ ಎಲ್ಲ ವಿಡಿಯೋಗಳಿವೆ. ಒಂದೊಂದಾಗಿ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಸೊ ಈ ಥರ ನೀವು 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸನ್ನು ಮತ್ತು ಸ್ಟಾರ್ಟಪ್ ಕೋರ್ಸನ್ನು ನೋಡ್ಬೋದು. ನೋಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.